ಕನ್ನಡ ಕಿರುತೆರೆಗೆ ಮನರಂಜನೆಯ ಹೊಸ ಮಜಲುಗಳನ್ನು ಪರಿಚಯಿಸಿ ಕನ್ನಡಿಗರ ಮನದಲ್ಲಿ ಮಿನುಗು ತಾರೆಯಾಗಿ ಕಂಗೊಳಿಸುತ್ತಿರುವ ವಾಹಿನಿ ನಿಮ್ಮ ಸ್ಟಾರ್ ಸುವರ್ಣ. ದೈನಂದಿನ ಧಾರಾವಾಹಿಗಳು, ರಿಯಾಲಿಟಿ ಶೋಗಳ ಮೂಲಕ ನೋಡುಗರನ್ನು ಅಚ್ಚರಿಗೊಳಿಸಿದ ಸ್ಟಾರ್ ಸುವರ್ಣದಲ್ಲಿ ಆರಂಭವಾಗಿರುವ ನೂತನ ಧಾರಾವಾಹಿ ಮರ್ಯಾದೆ ರಾಮಣ್ಣ ಈಗಾಗಲೇ ವೀಕ್ಷಕರ ಮನಗೆದ್ದು ಮನೆ ಮಾತಾಗಿದೆ. ಚಾಮರಾಜನಗರ ಕೊಳ್ಳೇಗಾಲ ಪ್ರಾಂತ್ಯದ ಮಲ್ಲಿಗೆಪುರವೆಂಬ ಊರಿನಲ್ಲಿ ನಡೆಯೋ ಈ ಸುಂದರ ಕೌಟುಂಬಿಕ ಕಥೆ ಹಳ್ಳಿ ಹೈದ ಪೈಲ್ವಾನ್ ರಾಮಣ್ಣ, ಈ ಉಸಿರು ಈ ಮಣ್ಗ ನನ್ ನಂಬಿರ ಈ ಜನಗಳಗ, ಮತ್ತು ಪ್ಯಾಟೆ ಹುಡುಗಿ ಐಶ್ವರ್ಯಾಳ ಸುತ್ತ ಸಾಗುತ್ತದೆ. ಮಾಮ್, ಎಕ್ಸಾಮ್ ಬರೀತಾ ಇದೀನಿ. ಹುಡುಗನ್ ಕಡೆಯವ್ರು ಬರ್ತಾರೆ ಅಂತ ಎಷ್ಟ್ ಸಲ ಹೇಳಿಲ್ಲ ನಾನು ನಿನ್ಗೆ? ಐ ನೋ ಮಾ, ನನಗೆ ಎಕ್ಸಾಮೇ ಮುಖ್ಯ. ನಾನು ಈ ವರ್ಲ್ಡ್ ಗೆ ಬೆಸ್ಟ್ ಆರ್ಕಿಟೆಕ್ಟ್ ಆಗ್ಬೇಕು. ನಂದಿವತ್ತು ಎಂಟ್ರೆನ್ಸ್ ಎಕ್ಸಾಮ್ ಅಂತ ನಿಮಗೆ ಗೊತ್ತಿತ್ತು ತಾನೆ? ಗೊತ್ತಿದ್ಮೇಲೂ ಅವ್ನ್ ಯಾರೋ ಜ್ಯೋತಿಷಿ ಹುಡುಗಿ ನೋಡಕ್ ಬರೋ ಶಾಸ್ತ್ರ ಇಟ್ಕೊಳ್ಳಿ ಅಂದಿದ ತಕ್ಷಣ ನೀವ್ ಇಟ್ಕೊಂಡ್ರಲ್ಲ, ಅದು ನನ್ ತಪ್ಪ ನಿಮ್ದ? ಅವ್ವನ ಮಾತೆ ವೇದವಾಕ್ಯ ಎನ್ನುವ ರಾಮಣ್ಣ, ನಿಮ್ಮವ್ವ ನಿನ್ಗೆ ಅನ್ಯಾಯ ಮಾಡ್ತಾಳೋ? ಮುದುಕು, ನಮ್ಮವ್ವ ಏನ್ ಮಾಡಿದ್ರು ನ್ಯಾಯವಾಗೇ ಇರುತ್ತೆ. ಆಕೆಯ ಮಾತಿಗೆ ಕಟ್ಟು ಬಿದ್ದು ಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿ ಇರುತ್ತೀನೆಂದು ನಿರ್ಧರಿಸಿದ್ರೆ, ಎಲ್ರು ಕೇಳಿಸ್ಕೊಳ್ಳಿ, ನನ್ ರಾಮಣ್ಣ ಬ್ರಹ್ಮಚಾರಿ, ಈಗ ಮಾತ್ರ ಅಲ್ಲ, ಉಸಿರಿನ ಗಂಟ. ಅಮ್ಮ ಮಗನ ನಿರ್ಧಾರ ಏನೇ ಇದ್ರೂ ಒಂಟಿ ಕಲ್ನಲ್ಲಿ ನಿಂತ್ಕೊ. ರಾಮಣ್ಣ ನಿಲ್ಸಿಲ್ಲ ಕಾಲ್ನ, ಅವಳು ಹೇಳಿದ್ಲಂತೆ, ಇವನ್ ಮಾಡ್ಬಿಟ್ನಂತೆ. ಮನೆಗೊಂದು ಸೊಸೆ ಬೇಕು ಅನ್ನೋದು ಅಪ್ಪ ಜಗನ್ನಾಥ. ರಾಮಣ್ಣ ಸಾಕ್ಷಾತ್ ಶ್ರೀರಾಮಚಂದ್ರನೇ ನನ್ ಕಣ್ಮುಂದೆ ನಿಂತಂಗಾತು ಕಣ, ನನ್ ದೃಷ್ಟಿನೇ ತಾಗ್ಬಿಟ್ಟಾತು. ಇದರ ಜೊತೆಗೆ ಜಯಮ್ಮನ ಹಠಕ್ಕೆ ಸವಾಲು ಹಾಕಿ ಮೊಮ್ಮಗನಿಗೆ ಮದುವೆ ಮಾಡಿಸಿಯೇ ತೀರ್ತೀನಿ ಎಂಬ ತುಂಟ ಅಜ್ಜಿ ಚೆನ್ನಮ್ಮ. ಇವರೆಲ್ಲರೂ ಒಂಥರ ಆದ್ರೆ ವಾಟ್ ಎ ಜೋಕ್. ತಾನು ಹೇಳಿದ್ದೆ ಮಾತು, ನಡೆದಿದ್ದೆ ದಾರಿ ಎಂಬ ಐಶ್ವರ್ಯ ಬೇರೆನೇ ಥರ. ನೋಡಮ್ಮಿ, ನಿಂಗಿಷ್ಟ ಆದ್ದೋ ಇಲ್ವೋ, ಇವನೇ ರಾಮ, ನೀನೇ ಸೀತೆ. ಹುಟ್ಟಿದ ಹಳ್ಳಿಯನ್ನೇ ಮರೆತು ಸಿರಿವಂತಿಕೆಯಲ್ಲಿ ಕಳೆದು ಹೋಗಿರೋ ವಿಶ್ವನಾಥನ್ಗೆ ಮಗಳು ಏನೇ ಮಾಡಿದ್ರು ಚಂದ. ಇಲ್ಲೇನ್ ಸಿನಿಮಾ ನಡೀತಿದ್ಯಾ? ಔಟ್. ನಿಂತ್ಕೊಂಡು ಮಾತಾಡು, ಮುಂದೆ ಎಲ್ಲಿಗೆ ಹೋಗ್ತಿದ್ಯಾ? ಆದ್ರೆ ಈ ಅಪ್ಪ ಮಗಳ ಹಠಮಾರಿತನದ ಬಗ್ಗೆ ನಿಜವಾದ ಚಿಂತೆ ಇರೋದು ಅಮ್ಮ ಸುಕನ್ಯಂಗೆ. ಒಂದೇ ಹಳ್ಳಿಲಿ ಒಟ್ಟಿಗೆ ಆಡಿ ಬೆಳೆದು ಮದುವೆನೂ ಆಗ್ತೀವಿ ಅಂತಿದ್ದ ರಾಮು ಐಶು ಅನಿವಾರ್ಯವಾಗಿ ದೂರವಾಗಿದ್ರು. ನನ್ನಂತ ಸ್ಟ್ಯಾಂಡರ್ಡ್ ಮನುಷ್ಯ ನಿಮ್ಮಂತ ಕಾಂಜಿ ಪಿಂಜಿಗಳ ಜೊತೆ ಯಾಕೆ ಮಾತಾಡ್ಬೇಕು ಅಂತ ಲಗ್ನ ಪತ್ರಿಕೆ ನಮ್ಮ ಐಶ್ವರ್ಯಂದೆ. ಶೇಖಟ ಕರ್ಕೊಳ್ರಿ ಅವನ್ನ. ಇವತ್ತಿದೆ ಮಂಟಪದಲ್ಲಿ ನನ್ ಮಗಳು ಮದ್ವೆ ನಡಿಲೇಬೇಕು. ನಿಮ್ಮ ಅವನ ಮದ್ವಾಗ ಒಪ್ಕ ಕೊಟ್ರ? ಅವಳು ಏನ್ ಹೇಳ್ತಾಳ ಹಂಗ್ ಮಾಡ್ತೀನಿ. ಊರಿಗೆ ಬಾ ಅಂದ್ರೆ ಬರೋಲ್ಲ ಅಂತ ಅವನೇ. ಅವ್ವ, ನಿಮ್ಮಪ್ಪ ಹೇಳ್ದಂಗ್ ಕೇಳುಡ. ವಿಧಿ ಈಗ ಅವರನ್ನ ಮತ್ತೆ ಒಂದು ಮಾಡಿದೆ. ಆದ್ರೆ ಆಕಸ್ಮಿಕವಾಗಿ ನಡೆದಿರೋ ರಾಮು ಐಶು ಮದುವೆಯಿಂದ ಹುಟ್ಟಿರೋ ಹೊಸ ಮನಸ್ತಾಪಗಳು ಸರಿ ಹೋಗೋದು ಹೇಗೆ? ನಾನ್ ಜೀವ ಕಳ್ಕೊತೀನಿ. ಅವನ ಮಾತೆ ಮುರಿಯೋದಿಲ್ಲ ಅನ್ನೋ ರಾಮಣ್ಣನನ್ನ ಜಯಮ್ಮ ಈಗ ಒಪ್ಕೊಳ್ತಾಳ. ನಮ್ಮ ಅವ್ವನ ಕಣ್ಣಲ್ಲಿ ನಾನ್ ನೀರ್ ಹಾಕ್ಸಲ್ಲ. ವಿದೇಶದ ಕನಸು ಕಾಣುತ್ತಿದ್ದ ಐಶ್ವರ್ಯ ಹಳ್ಳಿಯಲ್ಲಿರೋದು ಸಾಧ್ಯನಾ? ಇದಕ್ಕೂ ಮಿಗಿಲಾಗಿ ಹಾವು ಮುಂಗುಸಿಯಂತೆ ಮೊದಲ ಭೇಟಿಯಲ್ಲೇ ಕಿತ್ತಾಡಿದ್ದ ಜಯಮ್ಮ ಐಶ್ವರ್ಯ ಒಂದೇ ಸೂರಿನಲ್ಲಿದ್ರೆ ಈ ಮದುವೆಗೆ ಕಾರಣರಾದ ಜಗನ್ನಾಥ ಚೆನ್ನಮ್ಮ ಇದನ್ನೆಲ್ಲ ನಿಭಾಯಿಸೋದು ಹೇಗೆ ಎಂಬ ಕುತೂಹಲಗಳಿಗೆ ಉತ್ತರ ಇನ್ಮುಂದೆ ಸಿಗ್ತಾ ಹೋಗುತ್ತೆ. ತಪ್ಪದೆ ನೋಡಿ ಮರ್ಯಾದೆ ರಾಮಣ್ಣ ಪ್ರತಿದಿನ ರಾತ್ರಿ 9 ಗಂಟೆಗೆ ನಿಮ್ಮ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ, ಹಾಗೂ ಯಾವಾಗ ಬೇಕಾದ್ರೂ ನೋಡಿ ಜಿಯೋ ಹಾಟ್ ಸ್ಟಾರ್ ನಲ್ಲಿ.